ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಇದು ಶನಿವಾರ ಅಂದರೆ 8ನೇ ತಾರೀಕು ಶನಿವಾರದಂದು ಅಲ್ಲಿ ನಡೀತಿದ್ದ ಕೆಲಸದ ತುಣುಕು. ನಾನು, ಹರಿಪ್ರಿಯಾ, ಪೂರ್ಣಿಮಾ ಅವರ ಫ್ಯಾಮಿಲಿ, ಜತ್ತಿ ಅಣ್ಣ ಎಲ್ಲರೂ ಅಲ್ಲಿ ಅವೈಲೇಬಲ್ ಇದ್ವಿ. ಅಂದರೆ ಇದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರಿಗೂ ಸ್ಟಾಲ್ ಅರೇಂಜ್ಮೆಂಟ್ಸ್ ಮಾಡಬೇಕು. ಮಾರ್ನಿಂಗ್ ಅವರೆಲ್ಲ ಬಂದು ಆರಾಮಾಗಿ ನಿಂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಒಂದಷ್ಟು ಅನುಕೂಲಗಳನ್ನು ನಾವು ಮಾಡಿಕೊಡ್ಬೇಕಾಗತ್ತೆ. ಅವರಿಗೆಲ್ಲ ಕುಡಿಲಿಕ್ಕೆ ನೀರು, ಮಧ್ಯಾಹ್ನದ ಊಟ, ಪ್ರತಿಯೊಂದರ ವ್ಯವಸ್ಥೆನೂ ನಾವು 15 ದಿನದ ಮುಂಚಿಂದನೇ ನಾವೆಲ್ಲ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ನೋಡಿ ಯಾವ ರೀತಿ ಆರ್ಗನೈಸ್ ಆಗಿದೆ ಅಂತ. ಸ್ಪೆಷಲ್ ಥ್ಯಾಂಕ್ಸ್ ಟು ಜತ್ತಿ ಅಣ್ಣ. ಯಾಕೆ ಅಂದರೆ ಎಲ್ರಿಗೂ ಏನಾದರೂ ಇದು ನನ್ನ ಚಾನಲ್, ಅದು ನನ್ನ ಸ್ವಾರ್ಥ. ಅವ್ರಿಗೆಲ್ಲ ಸ್ಟಾಲ್ಸ್ ಇದೆ, ಅದು ಅವರ ಸ್ವಾರ್ಥ. ಆದರೆ ಯಾವುದೇ ಸ್ವಾರ್ಥ ಇಲ್ಲದೆ ಅದೇ ಒಂದು ಫ್ರೆಂಡ್ಶಿಪ್ ಅನ್ನೋ ಒಂದು ಬಾಂಡ್ ಇದೆ ನೋಡಿ. ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಬಾಂಡ್ ಅಂತಲೇ ಹೇಳ್ತೀನಿ. ಯಾವುದೇ ಸ್ವಾರ್ಥ ಇಲ್ಲದೆ ನಿಂತ್ಕೊಳ್ಳೋ ಅಂಥ ಒಂದು ಸೆಲ್ಫ್ಲೆಸ್ ಸೋಲ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ಥ್ಯಾಂಕ್ಸ್ ಟು ಜತ್ತಿ ಅಣ್ಣ. ಇಲ್ಲಿ ಎಲ್ಲ ನಾವೆಲ್ಲ ನಿಂತ್ಕೊಂಡು ಡಿಸ್ಕಷನ್ ಅಷ್ಟೇ, ಒಂದು ವಾರ್ಮ್ ಆಗಿ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅಲ್ಲಿ ಭೇಟಿ ಆಗ್ತೀವಲ್ವ, ತುಂಬ ಅಪರೂಪಕ್ಕೆ ಎಲ್ಲರೂ ಸೇರ್ಕೊಳ್ತೀವಿ. ಈ ಥರ ಇವೆಂಟ್ಗಳಿದ್ದಾಗೆ ಸೇರೋದು. ಅವ್ರ ಪ್ರಾಡಕ್ಟ್ಗಳ ಬಗ್ಗೆ ಆಗಲಿ ಅಥವಾ ಜನರ ರಿವ್ಯೂ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆ ಆಗಲಿ ನಾವೆಲ್ಲರೂ ಮಾತಾಡೋವಂಥ ಸಮಯ ಇದು. ಹಾಗೆ ನಾನು ಹುಟ್ಟಿರೋದು ಇಳಿಕಲ್ ವಿಸ್ಕೋಸ್ ಸಾರಿ. ಇದ್ರ ಸೆರಗು ಸಿಲ್ಕಿಂದು ಇದು ವಿಸ್ಕೋಸ್ ಸಾರಿ. ಕಾಸ್ಟ್ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಹಾಗೆ ಇನ್ನು ಬೆಳಗ್ಗೆ ಈವೆಂಟ್ ಶುರುವಾಯಿತು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಅನಿತಾ ಅವರು ಲಕ್ಷ್ಮೀನಾರಾಯಣನ ಕೂರಿಸಿದ್ರು. ದ ಹೈಲೈಟ್ ಆಫ್ ದ ಈವೆಂಟ್. ಅವತ್ತು ಈವೆಂಟಲ್ಲಿ ಇದೇ ತುಂಬ ಹೈಲೈಟ್ ಆಗಿದ್ದು. ನಾರಾಯಣ ಮತ್ತು ಲಕ್ಷ್ಮಿ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದರು. ಹಾಗೆ ಅವರ ಕಲೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅನಿತಾ ಅವರು ಇಷ್ಟೇ ಅಲ್ಲದೆ ಅವತ್ತು ಎಲ್ರಿಗೂ ವರಮಹಾಲಕ್ಷ್ಮಿಗೆ ಸೀರೆನ ಯಾವ ರೀತಿ ಉಡಿಸ್ಬೇಕು ಅಂತ ಕೂಡ ಲೈವಾಗಿ ಹೇಳಿಕೊಟ್ರು. ಆ ವಿಡಿಯೋ ನೀವು ನೋಡಬೇಕು ಅಂತಂದರೆ ಕಂಪ್ಲೀಟಾಗಿ ಇವತ್ತಿಂದು ನೋಡಿ, ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ. ನಾಳೆ ಶನಿವಾರ ಆದರೂ ಪರವಾಗಿಲ್ಲ, ನಿಮಗೆ ಅವರು ಸೀರೆ ಉಡಿಸೋ ವಿಡಿಯೋನ ಹೇಳಿದ್ದಾರೆ, ಅದನ್ನು ನಾನು ಹಾಕ್ತೀನಿ. ನೀವೆಲ್ಲರೂ ಕಲ್ತ್ಕೋಬೋದು, ನೀವು ಕೂಡ ಉಡಿಸ್ಬೋದು. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ್ದು ಒಂಚೂರು ಕನ್ಫ್ಯೂಷನ್ ಎಲ್ರಿಗೂ ಇದ್ದೇ ಇದೆ ಅಲ್ವಾ. 21ಕ್ಕೆ ಮಾಡಬೇಕಾ, 28ಕ್ಕೆ ಮಾಡಬೇಕಾ ಅಂತ. ನನಗೂ ಕೂಡ ನಾನು 28ಕ್ಕೆ ಮಾಡೋಕ್ಕೆ ಪೂರ್ತಿ ತಯಾರಿಗಳನ್ನು ಮಾಡ್ಕೊಂಡಿದ್ದೀನಿ. ಆದರೆ ಅಮ್ಮ ಫೋನ್ ಮಾಡಿ ಹೇಳಿದ್ರು ಎಲ್ಲರೂ 21ಕ್ಕೆ ಮಾಡ್ತಾಯಿದ್ದಾರೆ. ಹಾಗೆ ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ದು, ನೀ 28ಕ್ಕೆ ಮಾಡಿದ್ರೆ ನಾವು 21ಕ್ಕೆ ಮಾಡಿರ್ತೀವಿ, ರೆಡಿ ಇರ್ತೀವಿ, ಕುಂಕುಮಕ್ಕೆ ಬರ್ತೀವಿ. 28ಕ್ಕೆ ಮಾಡಿದ್ರೆ ಯಾರು ಬರ್ತಾರೆ, ಸ್ವಲ್ಪ ಯೋಚನೆ ಮಾಡು, ಎಲ್ಲರ ಜೊತೆನೇ ಹಬ್ಬ ಮಾಡಿಬಿಡು, ಏನಾಗಲ್ಲ ಅಂತ. ತಪ್ಪೇನಿಲ್ಲ, 21ಕ್ಕೆ ಮಾಡಿದರೆ ಅಪರಾಧ ಅಲ್ಲ. 28ಕ್ಕೆ ಚೆನ್ನಾಗಿತ್ತು ದಿನ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸೊ ಇವಾಗ ಕನ್ಫ್ಯೂಷನಲ್ಲಿ ಇದ್ದೀನಿ. ಎಲ್ಲರ ಜೊತೆ 21ಕ್ಕೆ ಮಾಡಲಾ ಅಥವಾ 28ಕ್ಕೆ ಮಾಡಲಾ ಅಂತ ಡಿಸೈಡ್ ಮಾಡ್ತೀನಿ. 2 ದಿನ ಶುಭ ಮುಹೂರ್ತ. ಆದರೆ 28ಕ್ಕೆ ಬೆಳಗ್ಗೆ 9:15ಗೋ 9:15ಗೋ ಹುಣ್ಣಿಮೆ ಮುಗಿದೋಗುತ್ತೆ. ಅಷ್ಟರ ಒಳಗಡೆ ನೀವು ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೋಬೇಕಾಗತ್ತೆ. ಹುಣ್ಣಿಮೆ ಮುಗಿದು ಕೃಷ್ಣ ಪಕ್ಷ ಶುರುವಾಗುತ್ತೆ. ಹಾಗಾಗಿ 21ಕ್ಕೆ ಮಾಡಿದ್ರೆ ಇಡೀ ದಿನ ನಿಮಗೆ ಸಮಯ ಇರುತ್ತೆ ಅಂತ ದೊಡ್ಡವ್ರು ಹೇಳೋದು. ಸೊ ಎಲ್ಲದನ್ನು ಯೋಚನೆ ಮಾಡಿ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು ಹಬ್ಬನ ಆಚರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿಮ್ಮ ಸ್ವಂತ ಡಿಸಿಷನ್ ಆಗಿರುತ್ತೆ. ಯೋಚನೆ ಮಾಡಿ. 2 ದಿನವೂ ಶುಭ ಮುಹೂರ್ತಗಳಿದೆ. ಯಾವಾಗ ಅನುಕೂಲ ಆಗುತ್ತೋ ಅವತ್ತು ಹಬ್ಬನ ಆಚರಿಸಿ. ಇಲ್ಲಿ ದೀಪ ಬೆಳಗಿಸ್ಲಿಕ್ಕೆ ಎಲ್ಲರೂ ಸೇರ್ತಾರೆ.
ನಾನು ಪ್ರಣವ್. ಎಲ್ಲರಿಗೂ ನಮಸ್ಕಾರ, ನಾನು ಆರಾಧ್ಯ. ಎಲ್ಲರಿಗೂ ನಮಸ್ಕಾರ, ನಾನು ಅನ್ವಿತಾ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅನಘ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಿಷಿತಾ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅನಘ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆಸ್ತಾ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಧೃತಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಯಜತ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹಿಮಾಂಶ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಮರ್ಥ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಯಜ್ನೇಶ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಈ ಎನರ್ಜಿ ಸ್ಟೇಜ್ ಫಿಯರೇ ಇಲ್ಲ. ಅದನ್ನ ನಿಮ್ಮಲ್ಲಿ ಇವ್ರ ಪೇರೆಂಟ್ಸ್ಗೆ ಒಬ್ರಿಗೆ ಕರೆದ್ರು ಸಾಕು, ಯಾರು ಬಂದು ಸ್ಟೇಜಲ್ಲಿ ಮಾತಾಡೋದು ಕೂಡ ಮಾತಾಡಲ್ಲ. ಈ ಮಕ್ಕಳಿಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆ್ಯಂಡ್ ಥ್ಯಾಂಕ್ಸ್ ಟು ಮೇಡಮ್. ಆ್ಯಕ್ಚುಲಿ ಅವರಿಷ್ಟು ಎನರ್ಜೆಟಿಕ್ ಆಗಿ ಇನಿಷಿಯೇಟಿವ್ ತಗೊಂಡು, ಇವರು ಎರಡೆರಡು ಕಡೆಯ ಮಕ್ಕಳು, ಆ ಎಲ್ಲ ಒಟ್ಟುಗೂಡಿಸಿ ಸೇರಿಸಿ ಕರ್ಕೊಂಡು ಬಂದು ಈ ಸಂಗೀತ ಪಾಠನ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೇವರು ನಿಮ್ಗೆ ಇನ್ನೂ ಎನರ್ಜಿ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸರ್, ರವಿ ಸರ್ ಇವಾಗ ಸ್ಯಾಂಪಲ್ ಕೊಡ್ತಾರೆ ನಿಮಗೆಲ್ಲ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೊಡ್ತಾರೆ, ಮನೇಲಿ ಅಮ್ಮನಿಗೆ ಬಳಸಕ್ಕೆ ಹೇಳಿ ಅದರಿಂದ ಬೆನಿಫಿಟ್ಸ್ ಏನೆಲ್ಲ ತಿಳ್ಕೊಬೇಕು ನೀವು, ಆಯ್ತಾ? ಹ್ಯಾಂಡ್ ಮೇಡ್ ಸೋಪ್ ಕೊಡ್ತಾರೆ, ಓಕೆನಾ, ವಿತ್ ಸ್ವೀಟ್ಸ್. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ಹೋಗಬೇಡಿ, ಇಸ್ಕೊಳ್ಳಿ ಇಸ್ಕೊಳ್ಳಿ, ಎಲ್ಲ ಇಸ್ಕೊಳ್ಳಿ. ನಮ್ಮ ಚಾನಲ್ ಕಡೆಯಿಂದ ಒಂದೊಂದು ಸರ್ಟಿಫಿಕೇಟ್ಸ್, ಆಯ್ತಾ? ಇದನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು. ಥ್ಯಾಂಕ್ ಯು ಹೇಳಿ ಮೇಡಮ್ಗೆ, ಥ್ಯಾಂಕ್ ಯು ಹೇಳಿ. ಮೈಕ್ ಇಟ್ಕೊಳ್ಳೋ. ನೀವು ಹಿಂಗೆ ನಮಸ್ಕಾರ ಹಾಕೋಣ. ಇಲ್ಲೇ ಎಲ್ಲರ ಬಗ್ಗೆ ನಮಸ್ಕಾರ ಮಾಡ್ಬೇಕು ಮೇಡಮ್ಗೆ. ನಿಮ್ಮ ಗುರುಗಳಲ್ವಾ ಅವರು? ಬಗ್ಗೆ ನಮಸ್ಕಾರ ಮಾಡಿ, ಎಲ್ಲ ಬಗ್ಗೆ ನಮಸ್ಕಾರ ಮಾಡಿ. ಬಗ್ಗೆ
ಎಸ್, ನಿಮ್ಮೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಅಯ್ಯೋ, ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಬ್ಯಾಗ್ ಇಸ್ಕೊಳ್ಳಿ, ಬ್ಯಾಗ್ ಕೊಡ್ತಾ ಇದ್ದಾರೆ ಅಂಕಲ್, ಬ್ಯಾಗ್ ಕೊಡಿ. ಮಕ್ಕಳನ್ನ ಇಷ್ಟೆಲ್ಲ ಶ್ಲೋಕ ಹೇಳಿಸ್ಬಿಟ್ಟು ಆಮೇಲೆ ಅವರಿಗೊಂದು ಸ್ಟೇಜ್ ಪ್ರೋಗ್ರಾಮ್ ಕೊಡೋ ಥರ ಮಾಡಿರೋದಕ್ಕೆ ಗಾಯತ್ರಿ ಮ್ಯಾಮ್ಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅದೇ ಥರ ನನ್ನ ಮುಂದೆ ಇಲ್ಲಿ ಕೂತಿರೋ ಎಲ್ಲ ಪೇರೆಂಟ್ಸಿಗೆ, ಅದ್ರ ಜೊತೆ ಈ ಮಕ್ಕಳ ಪ್ರಯತ್ನ ಎರಡೂ ಸೇರಿಸಿ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು. ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ ಕಿನ್ನು ಸ್ವಾಮಿ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ಮಿನುಗುತಿಹ ತಾತ್ರಿಯಲ್ಲ ನಿನ್ನ ಕಂಗಳೋ, ನಗುತ್ತಿರಲು ಭೂಮಿಗೆಲ್ಲ ಬೆಳದಿಂಗಳೋ, ಆ ಬೆಳ್ಳಿ ಮೋಡವೆಲ್ಲ ನೀ ಬರೆದ ಅಂಚಿನಿಂದ ನಿನ್ನ ಪಯಣವೋ, ಮುಂಜಾನೆ ಕಾಣೋ ಕೆಂಪು ಚೆಂದುಟಿಯ ಬಣ್ಣವೋ, ಆಗಸದ ನೀಲಿಯೆಲ್ಲ ನೀ ನಡೆದ ಹಾದಿಯು, ನಿನ್ನಂತೆ ಯಾರಿಲ್ಲ ನಿನ್ನಲ್ಲೇ ಮನಸ್ಸೆಲ್ಲ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ, ಭುವಿಯಲ್ಲೋ ಭಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ನೋಟ ಒಂದಾಗಿ ಆಸೆ ಒಂದಾಗಿ ನಿನ್ನ ನನ್ನ ಮನಸ್ಸು ಮನಸ್ಸು ಬೆರೆತು ಹೋಗಿ, ಬಯಕೆ ಹೂವಾಗಿ ಪ್ರೀತಿ ಹಣ್ಣಾಗಿ ಒಂದಾಗಿ ಹೋದೆವು, ಮಾತು ಬಂಗಾರ ಗುಣವು ಬಂಗಾರ, ನನ್ನ ರಾಜ ನನ್ನ ಬಾಳ ಬಂಗಾರ, ನೀನು ನನ್ನಂತೆ ನಾನು ನಿನ್ನಂತೆ, ನೀ ನನ್ನ ಜೀವವು ನೀ ನನ್ನ ಜೀವವು, ಹೊಸ ಬಾಳು ನಿನ್ನಿಂದ, ಹೊಸ ಬಾಳು ನಿನ್ನಿಂದ, ಘಲ್ 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 ತಾಳಕ್ಕೆ ತಮ್ ನಮ್ ಎಂದಿದೆ, ನಿಂದಾಗೇಕೆ ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರುಮಾತೇಕೆ. ಮಾತಾಡ್ತಾರೆ. ವೆರಿ ರಿಸೋರ್ಸ್ಫುಲ್ ಪರ್ಸನ್. ಅವ್ರ ಕಡೆಯಿಂದ ಒಂದು ಒಳ್ಳೆ ಮಾತುಗಳು ನಮ್ಮೆಲ್ಲರಿಗೋಸ್ಕರ. ವಿ ಬ್ಲೆಸ್ಡ್ ಸರ್. ಆಕ್ಚುಲಿ ಏನಾದ್ರು ನಮ್ಮ ಜನರಿಗೆ ಒಂದಷ್ಟು ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಆ ಭಾಗ್ಯಕ್ಕೆ ಖರ್ಚು ಮಾಡೋರೇ ಜಾಸ್ತಿ. ಯಾಕೆಂದ್ರೆ ಎಲ್ಲರೂ ಮಕ್ಳಿಗೆ ಏನ್ ಬೇಕೋ ಅದನ್ನ ಕೊಡ್ತೀವಿ, ದೊಡ್ಡವ್ರು ಏನ್ ಬೇಕೋ ಅದನ್ನ ತಿಂತೀವಿ. ಆದ್ರೆ ತಿನ್ನೋದ್ರಲ್ಲಿ ವಿಷ ತಿಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು ನಾವೇಗಳೆಲ್ಲ. ನಾವು ಮಾಡೋ ತಪ್ಪುಗಳು, ನಾವು ತಗೊಳ್ಳೋ ನಿರ್ಣಯಗಳು, ಆಹಾರ ಪದ್ಧತಿಯಿಂದ ಹೇಗೆ ನಮ್ಮ ದೇಹದ ಒಳಗೆ ವಿಷ ಹೋಗುತ್ತೆ ಅನ್ನೋ ಒಂದು ವಿಚಾರ ಕೂಡ ತಿಳ್ಕೊಬೇಕಾಗುತ್ತೆ. ಆಧುನಿಕ ಯುಗದಲ್ಲಿ ಎಲ್ಲದೂ ಸುಲಭವಾಗಿ ಸಿಗುತ್ತೆ, ಆದ್ರೆ ಸುಲಭವಾಗಿ ಸಿಕ್ಕಿದ್ ಯಾವುದೇ ಆಗಲಿ ದೇಹಕ್ಕೆ ಪ್ರಯೋಜನಕಾರಿಯಾಗಿರೋದಿಲ್ಲ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ನೋಡಿ ತಿಂದ ಮೇಲೆ ಮಾಡುವಂತ ಕೆಲಸದಲ್ಲಿ ಏಕಾಗ್ರತೆ ಇರಬೇಕು ಅಂತ. ಯಾವ ಕೆಲಸ ನೀವು ಮಾಡ್ತಿರೋ ಅದ್ರಲ್ಲಿ ಏಕಾಗ್ರತೆ ಇರಬೇಕು. ಆದ್ರೆ ತಿನ್ಬೇಕಾದ್ರೆ ಊಟ ಕೂಡ ಅಷ್ಟೇ. ಬೆಳಿಗ್ಗೆ ಎದ್ದಾಗಿಂದ ನೀವು ಏನೇನು ತಿಂತೀರಾ, ಏನೇನು ಕುಡಿತೀರಾ ಎಲ್ಲ ಕಲುಷಿತವಾಗಿದೆ.
ಆದ್ರೆ ಸಂಪೂರ್ಣವಾಗಿ ಕಲುಷಿತರಾಗುವ ಬದಲು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಿಶ್ವ ಪ್ರೇರಣೆ ಮಾಡ್ತಾ ಇದೀವಿ. ನೀವು ಮಹಾಭಾರತ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ಕೃಷ್ಣನ ಮುಂದೆ ಒಂದು ವಿಷಕನ್ಯೆ ಬರ್ತಾಳೆ, ಎಲ್ಲರಿಗೂ ಗೊತ್ತಿರುತ್ತೆ. ಚಿಕ್ಕಂದಿನಿಂದ ವಿಷವನ್ನ ತಿಂದು 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 ಇಡೀ ದೇಹ ಫುಲ್ ವಿಷ ಆಗಿರುತ್ತೆ. ಅವ್ರನ್ನ ಯಾರೇ ಮುಟ್ಟಿದ್ರು, ಅವ್ರ ಎಂಜಿನ್ ಯಾರು ತಿಂದ್ರು ಸತ್ತೋಗ್ತಾ ಇರ್ತಾರೆ. ಅದೇ ತರ ನಮ್ಮ ಮಕ್ಕಳಿಗೆ ನಾವು ವಿಷವನ್ನ ಕೊಡ್ತಾ ಇದ್ದೀವಿ. ಹೌದು, ಯಾಕೆಂದ್ರೆ ಎರಡು ವಿಚಾರ. ಒಂದು, ಅವ್ರು ತಿನ್ನುವಂತ ಆಹಾರ ಪದ್ಧತಿ. ಇನ್ನೊಂದೇನಂದ್ರೆ ಆಧುನಿಕ ಪದ್ಧತಿ. ಈ ಆಧುನಿಕ ಪದ್ಧತಿಯಲ್ಲಿ 12 ವರ್ಷಕ್ಕಿಂತ ಕೆಳಗಡೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಿರೋ ಪದ್ಧತಿಗಳು ಎಷ್ಟು ಜನ ಇದ್ರೆ ಇಲ್ಲಿ? 12 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಮೊಬೈಲ್ ಕೊಟ್ಟ ಬುದ್ಧಿವಂತರು ಯಾರು ಅಂತ ಕೈ ಎತ್ತಿ ಅಂದೆ. ಯಾಕೆಂದ್ರೆ ನಾನು ಔಟ್ಡೋರ್ ಎಜುಕೇಟರ್ ಅಮ್ಮ, ನನ್ನ ಬಗ್ಗೆ ನಾನು ಹೇಳ್ತೀನಿ. ನಾನು ಔಟ್ಡೋರ್ ಎಜುಕೇಟರು. ನನ್ನ ಹತ್ರ ಪ್ರತಿ ತಿಂಗಳು 100ರಿಂದ 500 ಜನ ಮಕ್ಕಳು ಬರ್ತಾರೆ. ಸಮ್ಮರ್ ಕ್ಯಾಂಪ್ಸ್ ಮಾಡ್ತೀವಿ, ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ, ರಾಕ್ ಕ್ಲೈಂಬಿಂಗು, ಸ್ಕೂಬಾ ಡೈವಿಂಗು, ವಾಟರ್ ಫೋರ್ಸ್ ಆಕ್ಟಿವಿಟೀಸ್ ಮಾಡಿಸ್ತೀವಿ. ಆದ್ರೆ ನನ್ನ ಹತ್ರ ಬರೋ ಪ್ರತಿಯೊಂದು ಪೇರೆಂಟ್ಸ್ ಒಂದೇ ರಿಸಲ್ಟ್ಸ್ ಕೊಡೋದು, ಸರ್ ಮೊಬೈಲ್ ಡಿ ಅಡಿಕ್ಷನ್ ಮಾಡಿಸಿ. ಮೊಬೈಲ್ ಡಿ ಅಡಿಕ್ಷನ್ ನಾನು ಮಾಡಿಸ್ಬೇಕಾದ ಅಂತ ಕೇಳ್ತಾ ಇರ್ತೀನಿ. ಇನ್ನೊಂದು, ನೀವು ತಗೊಂಡಿರೋ ಮೊಬೈಲ್ ಜೊತೆಗೆ ಯೂಸರ್ ಗೈಡ್ ಅಂತ ಕೊಡ್ತಾರೆ. ಆ ಯೂಸರ್ ಗೈಡ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, 12 ವರ್ಷಕ್ಕಿಂತ ಕೆಳಗಡೆ ಮೊಬೈಲ್ಗೆ ಮೊಬೈಲ್ ಕೊಡಬೇಡಿ. 12 ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಆ ಮೊಬೈಲ್ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಫಸ್ಟ್ ಆಹಾರ ಬಗ್ಗೆ ಬೇಕಾ, ಮೊಬೈಲ್ ಬಗ್ಗೆ ಬೇಕಾ? ಓಕೆ, ಫಸ್ಟ್ ಇಲ್ಲಿ ಆಡಿಯನ್ಸ್ ಮೊಬೈಲ್ ಕೇಳ್ತಾ ಇದ್ದೀರಾ, ಮೊಬೈಲ್ ಬಗ್ಗೆ ಹೇಳ್ತೀನಿ. ಇದಕ್ಕೆ ನಿಗದಿತ ಸಮಯ ಅಂತ ಇರುತ್ತೆ. ಇವಾಗ ಪ್ರತಿಯೊಬ್ರು ಮಲಗಬೇಕಾದ್ರೆ ತಲೆ ಹತ್ರ ಮೊಬೈಲ್ ಇಟ್ಕೊಂಡು ಮಲಗ್ತಾ ಇದ್ದೀರಾ. ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಫುಲ್ ಟೈರ್ಡ್ನೆಸ್ ಇರುತ್ತೆ, ಬಾಯಾರಿಕೆ ರಾತ್ರಿ ಹೊತ್ತಾಗುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಅದಕ್ಕೆಲ್ಲ ಕಾರಣ ಮೊಬೈಲ್ ರೇಡಿಯೇಷನ್ಸ್ ಅಂತೀವಿ. ನೀವು ಗೂಗಲ್ ಹುಡುಕ್ಬೋದು, ಹೌ ಮಚ್ ದ ಮೊಬೈಲ್ ಅಮಿಟ್ಸ್ ದ ರೇಡಿಯೇಷನ್ ಅಂತ. ಗಂಡು ಮಕ್ಕಳಿಗೆ ವೀರ್ಯಾಣು ಸಮಸ್ಯೆ ಬರುತ್ತೆ, ಮೀನ್ಸ್ ದಿ ಕಾಂಟ್ ರಿಪ್ರೊಡ್ಯೂಸ್. ಹೆಣ್ಮಕ್ಳಿಗೆ PCOD ಕಾರಣ ಕೂಡ ಆಗಿರುತ್ತೆ. ಕರೆಕ್ಟ್ ಆಗಿರೋ ಫುಡ್ ತಿನ್ನೋದ್ರೂ ಬರುತ್ತೆ, ಮೊಬೈಲ್ ಹೆವಿ ಯೂಸೇಜ್ ಇಂದಲೂ ಬರುತ್ತೆ. ಇವೆಲ್ಲ ಗೂಗಲ್ ಇದೆ, ನೀವು ಚೆಕ್ ಮಾಡ್ಕೊಬೋದು. ಇನ್ನೊಂದೇನಂದ್ರೆ 12 ವರ್ಷದ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಕೊಟ್ರೆ 3 ರೀಸನ್ಸ್ ಆಗುತ್ತೆ. ಮೊದಲನೇದು, ಅವರ ಕಣ್ ಸೈಟ್ ಏನ್ ನಮ್ಮ ರೆಟಿನಾ ಇರುತ್ತೆ ಅದ್ರ ಕೊನೆ ಬರೋಕ್ ಶುರು ಆಗುತ್ತೆ. ಅದು ಅವರ ದೃಷ್ಟಿಹೀನತೆಗೆ ಕಾರಣ ಆಗ್ತೀವಿ. ಅಂದ್ರೆ ನೀವೇ ಫಸ್ಟ್ ನಿಮ್ಮ ಮಕ್ಕಳ ಕಣ್ಣು ಹಾಳು ಮಾಡ್ತಾ ಇದ್ದೀರಾ. ನೆಕ್ಸ್ಟ್, ಮಕ್ಕಳು ಕೋಪ ಮಾಡ್ಕೊಂಡಾಗ ಏನ್ ಮಾಡ್ತಾ ಇದ್ರು ಹಿಂದಿನ ಕಾಲದವರು? ಸುಮ್ಮನೆ ಕೂತಿರ್ತಾ ಇದ್ರು, ಬೇರೆ ಕಡೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು, ಅಜ್ಜ ಅಜ್ಜಿ ಕತೆ ಹೇಳ್ತಾ ಇದ್ರು, ಅಪ್ಪ ಅಮ್ಮ ಮಕ್ಕಳ ಜೊತೆ ಸಮಯನ ಕಳೀತಾ ಇದ್ರು. ಇವಾಗ ಅಪ್ಪ ಅಮ್ಮ ಸಮಯ ಕಳಿಯಕ್ ಸಿಗಲ್ವಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಪ್ಪ ಅಮ್ಮನ ಬದಲಾಗಿ ಮೊಬೈಲ್ ಕೊಡ್ತಾ ಇದ್ರು. ಏನಾಗುತ್ತೆ ಮೊಬೈಲ್ ಕೊಟ್ರೆ? ಮಕ್ಕಳು ಮೊಬೈಲಲ್ಲಿ ಮುಳುಗೋಗ್ತಾರೆ ಸರ್. ಅಮ್ಮ ಮೊಬೈಲಲ್ಲಿ ಏನ್ ನೋಡ್ತಾ ಇದ್ರೆ ಅಂತ ಗೊತ್ತಾ ನಿಮಗೆ? ಜಪಾನಲ್ಲಿ ಒಂದು ಮಕ್ಕಳು 12 ವರ್ಷಕ್ಕಿಂತ ಕೆಳಗಡೆ ಮೊಬೈಲ್ ಬಿಟ್ಟು ಹಾಗಿಲ್ಲ. ಅಮೆರಿಕದಲ್ಲಿ 12 ವರ್ಷದ ಕೆಳಗಡೆ ಮೊಬೈಲ್ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಅಪ್ಪ ಅಮ್ಮನಿಗೆ 2,000 ರೂಪಾಯಿ ಫೈನ್. ಅಮೆರಿಕದಲ್ಲಿ. ಚೀನಾದಲ್ಲಿ ಮೊಬೈಲ್ ಏನಾದ್ರು ಅಪ್ಪ ಅಮ್ಮ ಮಕ್ಕಳಿಗೆ ಕೊಟ್ಟು ಅವ್ರಿಗೆ ಟೆಸ್ಟ್ ಇರುತ್ತೆ ಎವ್ರಿ ವೀಕೆಂಡ್. ಅದ್ರಲ್ಲೇನಾದ್ರೂ ಕಮ್ಮಿ ಬಂದು ಮಕ್ಕಳೇನಾದ್ರೂ ಒಪ್ಕೊಂಡ್ರೆ ಆ ಪೇರೆಂಟ್ಸ್ ನ ಜೈಲ್ ಹಾಕ್ತಾರೆ 1 ವಾರ ತಪ್ಪು ಮಾಡಿರೋದಕ್ಕೆ. ಯಾಕೆ ಅಂದ್ರೆ ಅವರ ಮಕ್ಕಳ IQ ಲೆವೆಲ್ ಅಂದ್ರೆ ಯೋಚನಾ ಶಕ್ತಿ ಕುಗ್ಗಬಾರದು ಅಂತ. ನಾನು 94 ಜನರೇಷನ್, ನಾನು 1994 ನಾನು ಹುಟ್ಟಿದ್ದು. ನಾವು ಡಿಗ್ರಿಗೆ ಬಂದಾಗ ಮೊಬೈಲ್ ಮುಟ್ಟಿದ್ವಿ. ನಮಗೆ ಗೊತ್ತಿದ್ದು ಆಟಗಳೇ. ಶನಿವಾರ ಭಾನುವಾರ ಬಂದ್ರೆ ಬ್ಯಾಗ್ ಬಿಸಾಕು, ಆಟ ಆಡಕ್ ಹೋಗು. ಭಾನುವಾರ ರಾತ್ರಿ ಬಂದು ಯೋಚನೆ ಮಾಡ್ತಾ ಇದ್ವಿ, ಹೋಮ್ವರ್ಕ್ ಬರ್ತೀವಲ್ಲ ಸ್ವಾಮಿ ಅಂತ. ಆದ್ರೆ ಈಗಿನ ಕಾಲದಲ್ಲಿ ಸಂಜೆ ಬಂದ್ರೆ ಮೊಬೈಲ್ ಕೊಡ್ತೀರಾ. ಈ ಮೊಬೈಲಲ್ಲಿ ತುಂಬಾ ವಿಚಾರಗಳಿದೆ, ಒಳ್ಳೇದು ಇದೆ, ಕೆಟ್ಟದು ಇದೆ. ಅದ್ರ ಜೊತೆಗೆ 3ನೇ ಒಂದು ಭಾಗ ಅಂದ್ರೆ ಕೊನೆಗೂ ಊಟ ಮಾಡ್ಬೇಕಾದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಮೊಬೈಲ್ನ ಕೊಡಬೇಡಿ ಅಂತ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಚಕ್ರ ಮಟ್ಟ ಹಾಕೊಂಡು ಬೆನ್ನನ್ನ ನೇರ ಮಾಡ್ಕೊಂಡು ಊಟ ಮಾಡಿ ಅಂತ. ಯಾಕೆ ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಇದೆ ಗೊತ್ತಾಗುತ್ತೆ, ಆಲ್ಸ್ ಆಫ್ ವೇಗಸ್. ನೀವು ಚಕ್ರ ಮಟ್ಟ ಹಾಕೊಂಡು ಕೂತ್ಕೊಂಡಾಗ ಏನು ಚಕ್ರಗಳಿದೆ ಅದು ಆಕ್ಟಿವ್ ಆಗಿ ಒಂದೇ ನೇರವಾಗಿರುತ್ತೆ. ಕೈಯನ್ನ ಮುಂದೆ ನೀಡಿ ಬಾಳೆಲೆ ಮೇಲೆ ಕೈ ಇಟ್ಟು ಎತ್ಕೊಂತ ಇದ್ರು, ಬಗ್ಗಿ ತಿಂತಾ ಇರ್ಲಿಲ್ಲ, ತಟ್ಟೆನ ಮೇಲೆ ಎತ್ಕೊಂತ ಇರಲಿಲ್ಲ. ಅವಾಗ ತಿಂದಿದ್ದು ಡೈರೆಕ್ಟ್ ಆಗಿ ಒಳಗಡೆ ಹೋಗ್ತಾ ಇತ್ತು.
ಆದ್ರೆ ಈಗ ಮೊಬೈಲ್ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಎಷ್ಟು ತಿಂತಾರೆ ಅಂತ ಗೊತ್ತಿಲ್ಲ. ಅವ್ರ ಜನರೇಷನ್ಗಿಂತ ಹೆಚ್ಚಾಗಿ ಅವ್ರ ಬೆಳವಣಿಗೆ ಆಗಿದೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ವಯಸ್ಸಿನಲ್ಲಿ ನೀವು ಹೇಗಿದ್ರಿ, ಅದೇ ವಯಸ್ಸಿನ ಮಕ್ಕಳು ಇವಾಗ ಯಾವ ತರ ಇದ್ದಾರೆ. ಮಕ್ಕಳು ಮೊಬೈಲ್ ಮುಟ್ಬೇಕಾದ್ರೆ ನಾನು ಪ್ರತಿ ಸಲ ನೋಡ್ತೀನಿ ಕ್ಯಾಂಪಲ್ಲಿ ಎಷ್ಟು ಜನ ಮಕ್ಕಳು ಡಿ ಅಡಿಕ್ಷನ್ ಮಾಡ್ಬೇಕಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಪ್ಪ ಅಮ್ಮ ಲೆಕ್ಕ ಬರಲ್ಲ, ಅವ್ರ ಲೆಕ್ಕ ಬರೋ ಒಂದೇ ಮೊಬೈಲ್ ಸರ್. ಅಪ್ಪ ಅಮ್ಮನ ಫೋನ್ ಮಾಡ್ಬೇಕೇನೋ, ಇಲ್ಲ ಸರ್ ಗೇಮ್ ಮಾಡ್ಬೇಕು. ತುಂಬಾ ಒಳ್ಳೆ ಕೆಲಸ ಅಲ್ವಾ. ತಿನ್ಬೇಕಾದ್ರ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ನಾಲಿಗೆ ಪದರದ ಮೇಲೆ ಉಪ್ಪು, ಹುಳಿ, ಖಾರ ವಿಚಾರ ಸಿಗುತ್ತೆ. ನಾಲಿಗೆನ ನಾವು ಮುಟ್ಟಿದ್ರೆ ಉಪ್ಪಿದ್ಯಾ, ಹುಳಿ ಇದೆಯಾ, ಖಾರ ಇದೆ ಗೊತ್ತಾಗುತ್ತೆ. ಆದ್ರೆ ಮೊಬೈಲ್ ನೋಡ್ಕೊಂಡು ತಿನ್ನೋ ಮಕ್ಕಳಿಗೆ ಖಾರ ಕೊಟ್ಟು ತಿನ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಿಗೆ ಶುರು ಮಾಡ್ತಾರೆ. ಅಂದ್ರೆ ಯೋಚನಾ ಶಕ್ತಿನ ದಮ್ ಮಾಡ್ತಾ ಇದೆ. ತಿನ್ಬೇಕಾದ್ರೆ ಯಾವುದೇ ಕಾರಣಕ್ಕೆ ಮೊಬೈಲ್ ಕೊಟ್ರೆ ಅವರ ಬದುಕನ್ನ ಹಾಳು ಮಾಡ್ತಾರ ನೀವೇ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಅಂತ ಇತ್ತು. ಆ ಪದ್ಧತಿಯಲ್ಲಿ ಊಟಕ್ಕೆ ಉಪ್ಪು ಹಾಕ್ತಾ ಇದ್ರು, ಖಾರ ಹಾಕ್ತಾ ಇದ್ರು. ಯಾಕೆಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ. ಖಾರ ಕೊಟ್ಟಿದ್ದಾಗ ಪಕ್ಕದಲ್ಲಿ ಬೆಲ್ಲ ಇಡ್ತಾ ಇದ್ರು. ಅಂದ್ರೆ ಅವ್ರ ಖಾರ ಗೊತ್ತಾದಾಗ ಬೆಲ್ಲ ನೆಂಚ್ಕೊಂಡು ತಿನ್ಲಿ ಅಂತ. ಉಪ್ಪು ಜಾಸ್ತಿ ಇದ್ದಾಗ ಪಕ್ಕದಲ್ಲಿ ಹುಳಿ ಇಡ್ತಾ ಇದ್ರು. ಅದ್ರ ಸರಿಯಾದ ಒಂದು ಮಿಕ್ಸರ್ ಇಡ್ಲಿ ಅಂತ. ಆದ್ರೆ ನಮ್ಮ ಜನ ಎಷ್ಟು ಒಳ್ಳೆಯವರು ಅಂದ್ರೆ ಉಪ್ಪು ಹಾಕಿದ್ರೆ ಶುಗರ್ BP ಜಾಸ್ತಿ ಆಗುತ್ತೆ, ಸಕ್ಕರೆ ಕೊಟ್ರೆ ಶುಗರ್ ಜಾಸ್ತಿ ಆಗುತ್ತೆ. ಸಕ್ಕರೆ ಈಕ್ವಲೆಂಟ್ ಬೆಲ್ಲ ಅಂತ ಯಾರು ಹೇಳಿ ಬುದ್ಧಿವಂತ ಅದನ್ನು ಹೇಳಿ. ಸಕ್ಕರೆ ತಿಂದ್ರೆ ಶುಗರ್, ಬೆಲ್ಲ ತಿಂದ್ರೆ ಶುಗರ್ ಅಲ್ವಾ? ಥ್ಯಾಂಕ್ ಯು. ನಮ್ಮ ಚಾನಲಲ್ಲಿ ಒಂದಷ್ಟು ಮಾತಾಡಬೇಕು ಜನರಿಗೆ. ಈ ವಿಷಯ ತುಂಬಾ ಅವಶ್ಯಕತೆ ಇದೆ ಸರ್. ಈ ನಿಟ್ಟಿನಲ್ಲೇ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಹೇಳಿದ್ರಿ ಅದು ಆರ್ಗ್ಯಾನಿಕ್ ತಿಳ್ಕೊಳ್ಳಿ ಅಂತ. ಇಲ್ಲಿ ಪ್ರತಿಯೊಂದು ಕೂಡ ಭೂಮಿ ಆರ್ಗ್ಯಾನಿಕ್ ಆದ ಮೇಲೆ ಬೆಳೆದಿರೋ ರೈತರು ಸರ್. ಇಲ್ಲಿ ಪಕ್ಕದಲ್ಲಿರೋರು ಕೂಡ ರೈತರು. ಅವರೆಲ್ಲ ಹಾಕಿರೋ ಸ್ಟಾಲ್ ಕೂಡ ನಾವು ಹೋಗಿ ನೋಡಿ ಪರೀಕ್ಷೆ ಮಾಡಿ ಆಮೇಲೆ ಇದು ಮಾಡಿರೋದು. ಸೊ ನಾವು ನಮ್ಮ ನಿಟ್ಟು ಕೂಡ ಇವರಲ್ಲೇ ಇದೆ. ತುಂಬಾ ಒಳ್ಳೆ ಮಾತುಗಳು ಸರ್. ಧನ್ಯವಾದಗಳು. ನೀವು ಬಂದಿದ್ದೆ ನಮಗೊಂದು ಬ್ಲೆಸ್ಸಿಂಗ್ಸ್ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಸೀರೆ ಉಡ್ಸೋದನ್ನ ಹೇಳ್ಕೊಡ್ತಾರೆ. ದೇವಿಗೆ ತುಂಬಾ ರೀತಿಯಲ್ಲಿ ಅಂದ್ರೆ ವಿಶೇಷವಾಗಿ ಸೀರೆಗಳನ್ನ ಉಡಿಸ್ಬೋದು. ಅದರಲ್ಲಿ ಒಂದು ವಿಧವನ್ನ ಇವತ್ತು ಇಲ್ಲಿ ಹೇಳ್ಕೊಡ್ತಾರೆ. ಸೊ ಅನಿತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಯಾರು ಹೇಳ್ಕೊಡಕ್ಕೆ ಇಷ್ಟಪಡಲ್ಲ, ಕ್ಲಾಸಸ್ ತಗೋತೀನಿ ಅಂತ ಹೇಳ್ತಾರೆ. ಬಟ್ ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಬಗ್ಗೆ ಒಂದಷ್ಟು ಮಾತು. ಥ್ಯಾಂಕ್ ಯು.